ಕಲ್ಯಾಣರ ಚಾಲುಕ್ಯರ ಆಳ್ವಿಕೆಗೆ ಒಳಗಾದಂಥ ಲಕ್ಕುಂಡಿ ಗ್ರಾಮದಲ್ಲಿ ಇಂದಿಗೂ ಸಹ ಮುತ್ತು ರತ್ನ ಚಿನ್ನಗಳು ಕೂಡ ಸಿಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಕಳೆದ 4 ದಿನಗಳ ಹಿಂದೆ ಲಕ್ಕುಂಡಿ ಗ್ರಾಮದ ಕಸ್ತೂರವ ಎಂಬ ಮನೆ ಅಡಿಪಾಯವನ್ನು ತೆಗೆಯುವಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ನಿಧಿ ಕೂಡ ಪತ್ತೆಯಾಗಿತ್ತು. ಹೀಗಾಗಿ ಲಕ್ಕುಂಡಿ ಗ್ರಾಮದಲ್ಲಿಯೂ ಕೂಡ ಇಂದಿಗೂ ಸಹ ಮಳೆಯಾದಂಥ ಸಂದರ್ಭದಲ್ಲಿ ಹುಡುಕಾಟವನ್ನು ಮಾಡಿದರೆ, ಶೋಧವನ್ನು ಮಾಡಿದರೆ ಸಾಕು ಇಲ್ಲಿ ಚಿನ್ನ ಮತ್ತು ಮುತ್ತು ರತ್ನ ಹವಳಗಳು ಕೂಡ ಇಲ್ಲಿ ಸಿಗ್ತಾವೆ ಅನ್ನುವಂಥದ್ದು ವಾಡಿಕೆ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಬಸಪ್ಪ ಬಡಿಗೇರ್ ಅಂತಕ್ಕಂಥ ವೃದ್ಧ ಸಹ ಪ್ರತಿನಿತ್ಯ ದಿನನಿತ್ಯ ಮಳೆಯಾದಂಥ ಸಂದರ್ಭದಲ್ಲಿ ಹೋಗಿ ಮುತ್ತು ಹವಳಗಳನ್ನು ಹುಡುಕೊಂಡು ಬರ್ತಾ ಇದ್ದಾರೆ. ನಾವು ಕೂಡ ಈಗ ದೃಶ್ಯದಲ್ಲಿ ಕೂಡ ನೋಡ್ಬೋದು. ಈಗ ಮತ್ತೆ ಮುತ್ತು ರತ್ನಗಳು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯಾದಂಥ ಹವಳಗಳಾಗಿರ್ಬೋದು, ಇಂತಹ ವಸ್ತುಗಳು ಕೂಡ ಈಗ ಹುಡುಕುವಂಥ ಕಾಯಕವನ್ನು ಇವರು ಮಾಡ್ತಾ ಇದ್ದಾರೆ. ಇವು ಕೂಡ ಬಹಳ ಹಳೆಯ ಕಾಲದ್ದು, ಅಂದರೆ ಪ್ರಾಚೀನ ಕಾಲದ ಇವೇನೆಲ್ಲ ಮುತ್ತುಗಳು ಹವಳಗಳು, ಜೊತೆಗೆ ಇಲ್ಲಿ ನಾಣ್ಯಗಳನ್ನು ಕೂಡ ನೋಡ್ತಾ ಇರ್ಬೋದು. ನಾಣ್ಯಗಳು ಕೂಡ ಹುಡ್ಕೊಂಡು ಬಂದಿದ್ದಾರೆ. ಅಂದರೆ ಈ ಒಂದು ನಾಣ್ಯವು ಕೂಡ ವಿಕ್ಟೋರಿಯಾ ರಾಣಿಯವರ ಕಾಲದ್ದು. ಇದು ಸುಮಾರು 1919 ಅವಾಗಿನ ಕಾಲದ ಒಂದು ನಾಣ್ಯ ಕೂಡ ಈಗ ಸಿಕ್ಕಿರುವಂಥದ್ದು. ಹೀಗಾಗಿ ನೋಡ್ತಾ ಹೋಗೋದಾದರೆ ಇಂಥ ವಸ್ತುಗಳು ಕೂಡ ಇವತ್ತಿಗೂ ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ಮಳೆಯಾದಂಥ ಸಂದರ್ಭದಲ್ಲಿ ಶೋಧವನ್ನು ನಡೆಸಿದಾಗ ಈ ಒಂದು ವಸ್ತುಗಳು ಕೂಡ ಈಗ ಸಿಗ್ತಾ ಇದ್ದಾವೆ. ಯಾಕಂದರೆ ಇಲ್ಲಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ, ಯಾಕಂದರೆ ಹಿಂದೆ ಏನು ಚಾಲುಕ್ಯರ ಕಾಲದಲ್ಲಾಗಿರ್ಬೋದು, ರಾಷ್ಟ್ರಕೂಟರ ಕಾಲದಲ್ಲಾಗಿರ್ಬೋದು, ಹೊಯ್ಸಳ ಕಾಲದಲ್ಲಾಗಿರ್ಬೋದು, ಇಂತಹ ಸಾಕಷ್ಟು ಇಲ್ಲಿ ಚಿನ್ನ ಆಗಿರ್ಬೋದು, ಮುತ್ತು ಹವಳಗಳು ಕೂಡ ಇಂದಿಗೂ ಕೂಡ ಸಿಗ್ತಾ ಇದೆ ಅನ್ನೋದು ಈ ಒಂದು ಗ್ರಾಮಸ್ಥರ ಮಾತಾಗಿದೆ. ಯಾಕಂದರೆ ಇವರು ಕೂಡ ಕಳೆದ ವರ್ಷ ಜಿಲ್ಲಾಡಳಿತಕ್ಕೆ ಸಾಕಷ್ಟು ಪ್ರಮಾಣದಲ್ಲಿಯೂ ಕೂಡ ಚಿನ್ನ ಆಗಿರ್ಬೋದು, ಮುತ್ತು ಆಗಿರ್ಬೋದು, ಹವಳಗಳನ್ನು ಕೂಡ ಹಸ್ತಾಂತರ ಮಾಡಿದ್ರು. ಇವತ್ತಿಗೂ ಕೂಡ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಈ ರೀತಿಯಾದಂಥ ವಸ್ತುಗಳು ಸಿಗ್ತಾ ಇದ್ದಾವ, ಅದ್ರ ಬಗ್ಗೆ ಮಾತನಾಡ್ಸೋಣ. ಅದ್ರ ಈಗ ಇವತ್ತಿಗೂ ಕೂಡ ಸಿಗ್ತಾವ ಇಲ್ಲಿ ಅಂತ? ನಾನು ಹೋದ್ನಂದ್ರೆ ಹಂಗೆ ಬರಗೇ ಇಲ್ಲ, 2-3 ಮಣಿ ಆರಿಸ್ಕೊಂಡೇ ಬರ್ತೀನಿ. ಏನ್ರಿ ಅವ ಹವಳ ಅಥವಾ ಮುತ್ತು ಇತ್ತ ಬಿಳಿ ಮಣಿ, ಆಮ್ಯಾಗ ಇವು ಎಲ್ಲ ಉಂಗುರದ ಹಳ್ಳ, ಇವು ಏನ್ರಿ ಹಿಂದೆ ಹಾಕ್ಕೊಂಡದು ಇವೆಲ್ಲ ಇವು ಹಿಂದೆ ರಾಜ ಮಹಾರಾಜರ ಹಾಕ್ಕೊಂಡಂತ. ಅವಾಗ ಅಲ್ಲಿ ಆ ಒಂದು ಹೊಲದಾಗ ಒಂದು ಗಿದ್ದಾಗೈತೆ ಏನೋ ನನ್ನ ಅನಿಸಿಕೆ. ಆಮ್ಯಾಗ ಅಂತ ಅಷ್ಟು ಹೊಲದಾಗ ಸಿಗ್ಬೇಕಂದ್ರೆ ವಿದ್ದಾಗಿರ್ಬೇಕು ಅಲ್ಲಿ. ಮತ್ತೀಗ ಅವರು ವಿದ್ದಾಗ ಮಡಿದವ್ರ ಕೊಳ್ಳನ ಮೈ ಮ್ಯಾಗಲ್ಲ ಮಣಿನ ನನಗೆ ಸಿಗ್ತಾವೆ. ಏನ್ರಿ ಆಮೇಲೆ ಕಂಡುನವ್ರ ಹೊಲ ಅಂಥೇಳಿ ಅವ್ರ ಹೊಲಕ್ಕೆ ಹೋದ್ನಿ ಅಂದ್ರೆ ಹಂಗೆ ಬರೋಲ್ಲ. ಇಂಥ ಯಾವ ಮಣಿಯನ್ನು, ಸ್ಫಟಿಕನ್ನು, ಏನ್ರಿ ಮುತ್ತನ್ನು ಹಿಡ್ಕೊಂಡು ಆರಿಸ್ಕೊಂಡೇ ಬರ್ತೀನಿ. ಮಳೆ ಆಗ್ಬೇಕು. ಮಳೆ ಆತಂದ್ರೆ ಮಳೆ ಆತಂದ್ರೆ ಹಂಗೆ ಬರೋಲ್ಲ. 2-3 ಮಣಿ ಹಿಡ್ಕೊಂಡೇ ಬರ್ತೀನಿ ಮನೆಗೆ. ಇವತ್ತಿಗೂ ಸಿಗ್ತಾವೆ. ಈಗ ಹುಡ್ಕೋದು ಬಿಟ್ಟಿಲ್ಲ ನಾನು. ಏನ್ರಿ ಈಗ ಶಿಲಾ ಆಗಿದ್ದು ಕಲ್ಲು ಸಂಗ್ರಹ ಮಾಡಿಟ್ಟೀನಿ. ಅವ್ನು ಎಚ್ ಕೆ ಪಾಟೀಲ್ ಕೊಡ್ಬೇಕಂತ ಆಸೆ ಐತಿ. ಹಿಂದೆ 2 ಅಣೆ ಏನ್ರಿ ತೂತಿನ ಬಿಲ್ಲಿ ಭಾಳ ಸಂಗ್ರಹ ಮಾಡಿದ್ದೀನಿ ರೀ. ಒಂದು ಬಂಗಾರ ನಾಣ್ಯ ಒಂದೇ ಇತ್ತು, ಅಷ್ಟೂ ಕೊಟ್ಟೇನಿ. ಭಾಳ ಖುಷಿಯಿಂದ ಇಸ್ಕೊಂಡೋಗ್ಯಾರ. ತುಂಬ ಚಪ್ಪರ್ಸ್ಯಾರ. ಏನ್ರಿ ನನ್ನ ಮಗ ಕೆಲಸ ಕೊಟ್ಟಾರ. ಹೌದು. ಈಗಾದ್ರೂ ನಾನು ಲಕ್ಕುಂಡಿ ಪ್ರಾಧಿಕಾರದ ಬಗ್ಗೆ ನನಗೆ ತುಂಬ ಆಸಕ್ತಿ ಐತಿ. ನಾನು ಅವ್ರಿಗೆ ಮುಟ್ಟಿಸ್ತೀನಿ. ಹೌದು. ಏನೇ ಸಿಕ್ಕರು ನಾನು ನನ್ನ ಮನೆಗೆ ಇಟ್ಕೊಂಡು ಏನು ಮಾಡೋಕ್ಕೆ ಬರೋದಿಲ್ಲ ಅವನ್ನ. ಏನ್ರಿ ಅದೊಂದು ಲಕ್ಕುಂಡಿ ಒಳಗೆ ಅಜರಾಮರ ಹೆಸರು ಉಳಿತೈತಿ. ಇಂಥವ್ರ ಹೆಸರು ಹಾಕಿ ಇಡ್ತಾರೆ. ಇದು 45 ವರ್ಷದಿಂದ ನಂದೊಂದು ಸಾಧನೆ ಇದೆ. ಏನ್ರಿ ಇವು ಎಲ್ಲ ರಾಜ ಮಹಾರಾಜರ ಆಳಿದಂಥ, ಹಿಂದೆ ಚೋಳರು ಚಾಲುಕ್ಯರು ಅರಸರು ಆಳಿದಂಥ ಊರಿದು. ಏನ್ರಿ ಮತ್ತು ಇವತ್ತಿಗೂ ಲಕ್ಕುಂಡಿ ಒಳಗೆ 3 ಹನುಮಪ್ಪನ ಗುಡಿ ಅದಾವು. ಒಂದು 2 ಸಿದ್ಧರ ಬಾಯಾಗ, ಒಂದು ಕನ್ನರ ಬಾಯಾಗ 2 ದೇವಸ್ಥಾನ. ಹನುಮಪ್ಪಂದು ಇಲ್ಲಿ ಹಿರಣ್ಯದೇವ್ರ ಗುಡಿ ಅಂತ ಅಲ್ಲೊಂದು. ಒಟ್ಟು ಇವು ನಾನು ಹೋದೆ ಅಂದರೆ ಒಂದೇ ಹೊಲ. ಮತ್ತೆ ಇಲ್ಲಿ ಅವಾಗ ಡಾಂಬರ್ ಈ ಸಿಮೆಂಟ್ ಮಾಡಿಬಿಟ್ರು. ಸಿಮೆಂಟ್ ಮಾಡಿಂದ ಅದು ಹುಡುಕೋದು ಬಂದು ಆತು. ನನಗೆ ಒಟ್ಟು ಆಸಕ್ತಿ ಕಡಿಮೆ ಆಯ್ತು. ಮತ್ತು ಸಿಮೆಂಟ್ ಮತ್ತು ಇಲ್ಲ ಅಂದ್ರೆ ಊರಾಗ ಪರ್ಸು ಗಿರ್ಸು ಮಾಡ್ತಿದ್ರು. ಏನಾರ ಕುಂತಿ ಅಂದ್ರೆ ಒಂದು ಯಾವ್ದಾರ ಒಂದು ಮಣಿ ಏನಾರ ಅಲ್ಲಿ ಒಂದು ನಾಣ್ಯ ಅಲ್ಲಿ ಸಿಗ್ತಿದ್ವು. ಇಕ್ಕೇರಿಯವರ ಹಿಂದೆ ಸರ್ಕಾರಕ್ಕೆ ಅಷ್ಟು ಒಪ್ಸೇನಿ ರೀ. ಒಪ್ಪಿಸ್ತೇನೆ. ಅವನು ಆತ್ಮಸಂತೋಷದಿಂದ ಕೊಡ್ತೀನಿ. ನಾನು ಇಟ್ಕೊಂಡು ಏನು ಮಾಡಿಯಪ್ಪ ಭಾಳ ಸಮಾಧಾನ, ಭಾಳ ಖುಷಿ ಅನಿಸೈತಿ. ನಮ್ಗೆ ಎಚ್ ಕೆ ಪಾಟೀಲ್ ಸಾಹೇಬರು ನನಗೆ ತುಂಬ ಚಪ್ಪರ್ಸ್ಯಾರ. ಆಮ್ಯಾಗ ಆಗಸ್ಟ್ 15ಕ್ಕೆ ಸನ್ಮಾನ ಮಾಡಿದರು. ಏನ್ರಿ ಮತ್ತು ಈಗ ನಾನು ಇದೆಲ್ಲವೂ ಕೂಡ ಏನು ಬಸಪ್ಪ ಬಡಿಗೇರ್ ಅವರ ಮಾತಾಗಿರುವಂಥದ್ದು. ಸುಮಾರು ಇವರು 40 ವರ್ಷಗಳಿಂದ ಏನು
ಏನು ಈ ಒಂದು ಊರು ಹತ್ತಿರದಲ್ಲಿರ್ತಕ್ಕಂಥ ಜಮೀನಿಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಏನು ಶೋಧವನ್ನು ಮಾಡಿ ಅಲ್ಲಿ ಸಿಗ್ತಕ್ಕಂಥ ಪ್ರಾಚೀನ ಕಾಲದ ವಸ್ತುಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ನಾಣ್ಯಗಳಾಗಿರ್ಬೋದು, ಜೊತೆಗೆ ಹವಳ ಮುತ್ತುಗಳನ್ನು ಕೂಡ ಸಂಗ್ರಹ ಮಾಡಿ ಅವನ್ನ ಸರ್ಕಾರಕ್ಕೆ ಒಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಮಳೆ ಆದಂಥ ಸಂದರ್ಭದಲ್ಲಿ ಹೊಲಗಳಿಗೆ ಹೋಗಿ ಅವುಗಳನ್ನು ಹುಡುಕೊಂಡ್ಬಂದು ಸರ್ಕಾರಕ್ಕೆ ಒಪ್ಪಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸಂತೋಷ್ ಕೋಣೂರ್, ನ್ಯೂಸ್ 18 ಗದಗ. ಮಳೆ ಬಂತಂದ್ರೆ ಒಟ್ಟು ತೆಂಗಿ ಹಿಡ್ಕೊಂಡು ಹೋದ್ನಿ ಅಂದ್ರೆ ಒಂದು 4-5 ಮಣಿ ನಾ ಹುಡುಕೊಂಡ ಬರ್ತೇನೆ. ಏನು ರೀ, ಇನ್ನೂ ಹುಡ್ಕೋದು ಬಿಟ್ಟಿಲ್ಲ ರೀ. ಜಮೀನೊಳಗೆ ಸಿಗ್ತಾವ್ರಿ? ಹ್ಞೂ ರೀ. ಯಾವುದೇ ರಿಪೇರಿ ಇತ್ತಂದ್ರೂ ನಿಮ್ಮ ಕಣ್ಣ ಮುಂದೆ ಕೂತ್ರಿ ರಿಪೇರಿ ಮಾಡಿ ಖಾತ್ರಿಯಿಂದ ರಿಪೇರಿ ಮಾಡಿಕೊಡ್ತೀವಿ. ಆದ್ರೆ ಅಜ್ಜಾರ ಹವ್ಯಾಸ ಐತಲ್ಲ, ದೊಡ್ಡ ಹವ್ಯಾಸ ಬಿಡ್ರಿ. ಅವರು ನಮ್ಮ ಮಗ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.